ಯಾಕೆಂತಂದರೆ ಕಣ್ಣು ಮತ್ತು ಮಿದುಳು ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದಕ್ಕೊಂದಕ್ಕೆ ತುಂಬ ಅತ್ಯಂತ ನಿಕಟವಾಗಿರೋಂಥದ್ದು. ಒಂದರಲ್ಲಿ ತೊಂದರೆ ಆಯಿತು ಅಂತಂದರೆ ಇನ್ನೊಂದರಲ್ಲಿ ಬರುತ್ತೆ. ಒಂದು 3 ವಿಷಯಗಳನ್ನ ನೀವು ಹೇಳೋ ಹಾಗಿದ್ರೆ 3 ಮಾಡಿಫಿಕೇಶನ್ಸ್ ನಮ್ಮ ಮೊಬೈಲ್ ಫೋನಲ್ಲಿ ನಾವು ಮಾಡಿಕೊಂಡು ವಿ ಕ್ಯಾನ್ ಸ್ಟೇ ಹೆಲ್ದಿ ಆ್ಯಂಡ್ ಅವಾಯ್ಡ್ ಆಸ್ ಮಚ್ ಎಸ್ ಪಾಸಿಬಲ್ ಈ ಬ್ಲೂ ಲೈಟ್ನ. ಆಲ್ ಗೋ ಇನ್ ಟು ಸ್ಲೀಪ್ ಮೋಡ್. ಸೊ ಲೈಟ್ ಡಿಮ್ ಮಾಡ್ಕೊಳ್ಳಿ, ಮನೆ ಲೈಟು ಡಿಮ್ ಮಾಡಿ. ಮೊಬೈಲ್ನು ಕೂಡ ನೀವು ಪುಟ್ ಇಟ್ ಇನ್ ಟು ಸ್ಲೀಪ್ ಮೋಡ್. ಡಾರ್ಕ್ ಮೋಡ್ ಸ್ಲೀಪ್ ಮೋಡ್ ಇರುತ್ತೆ. ಅದರಲ್ಲಿ ಕಲರ್ಫುಲ್ ಆಗಿರಲ್ಲ. ಸೊ ನ್ಯಾಚುರಲ್ ಕಲರ್ಫುಲ್ ಆಗಿಲ್ಲ ಅಂದ್ರೆ ಅನ್ಅಟ್ರಾಕ್ಟಿವ್ ಆಗುತ್ತೆ, ನೀವು ನೋಡೋದು ಕಡಿಮೆ ಮಾಡ್ತೀರಾ. ಹಿಂದಿನ ಕಾಲದಲ್ಲಿ ಮನೆ ಲ್ಯಾಂಡ್ಲೈನ್ ಫೋನ್ ಇತ್ತು. ಲ್ಯಾಂಡ್ಲೈನ್ ಫೋನ್ನ ತಲೆ ಹತ್ರ ಯಾರು ಇಟ್ಕೊಂಡು ಮಲಗ್ತಾ ಇರಲಿಲ್ಲ. ಯಾಕೆ? ಇಟ್ ವಾಸ್ ಅನ್ಅಟ್ರಾಕ್ಟಿವ್. ಫೋನ್ ಅಷ್ಟೇ ಅದ್ರ ಕೆಲಸ. ಸೊ ನಿಮ್ಮ ಮೊಬೈಲ್ ಫೋನನ್ನು ಫೋನ್ ಥರ ಟ್ರೀಟ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಥರ ಪಕ್ಕದಲ್ಲೇ ಇಟ್ಕೊಂಡು ಎಲ್ಲದಕ್ಕೂ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಓಕೆ. ಆ್ಯಂಡ್ ಆಲ್ಸೋ ಕೆಲವರು ಹೇಳ್ತಾರೆ ನಿದ್ದೆ ಬರ್ತಿಲ್ಲ ಅದಕ್ಕೆ ಫೋನ್ ನೋಡ್ತಿದ್ದೀನಿ ಅಂತ. ಪ್ರಾಬ್ಲಮ್ ಇಸ್ ಅವ್ರು ಫೋನ್ ನೋಡ್ತಿಲ್ಲ. ನಾನು ಮಗುಗೆ ಮೊಬೈಲ್ ನೋಡಬೇಡಿ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಏನು ಕೊಡ್ತೀರಾ? ಸೊ ಒಂದು ಆಲ್ಟರ್ನೇಟ್ ಇರಲೇಬೇಕು. ಸೊ ಬರೀ ಇದನ್ನ ಸ್ಟಾಪ್ ಮಾಡಿ ಅಂತಂದ್ರೆ ಆ ಸ್ಟಾಪ್ ಮಾಡಿದ ಟೈಮಲ್ಲಿ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. 3 ಫುಡ್ಸ್ಗೆ ಇಫ್ ಯು ಕ್ಯಾನ್ ಸಜೆಸ್ಟ್ ಐ ಹೆಲ್ತ್ ಇಂಪ್ರೂವ್ಮೆಂಟ್ಗೆ. ಸೊ ಐ ಹೆಲ್ತ್ಗೆ ಫಸ್ಟ್ ಅವಾಯ್ಡ್ ಜಂಕ್ ಫುಡ್. ಸೊ ಅದು ಜಂಕ್ ಫುಡಲ್ಲಿ ನಮಗೆ ಎಂಟಿ ಕ್ಯಾಲರೀಸ್ ಬರುತ್ತೆ, ನ್ಯೂಟ್ರಿಷನ್ ಇರೋದಿಲ್ಲ. ಎನಿ ಸ್ಪೆಸಿಫಿಕ್ ಐ ಹೆಲ್ತ್ಗೆ ವಿಟಮಿನ್ ಎ ರಿಚ್ ಫುಡ್ಸ್ ಅಂದರೆ ಎನಿ ಫುಡ್ ವಿಚ್ ಇಸ್ ಆರೆಂಜ್ ಕಲರ್, ಯೆಲ್ಲೋ ಆರೆಂಜ್ ಕಲರ್, ನಿಮ್ಮ ಪಪಾಯ ಇರ್ಬೋದು, ಪಂಪ್ಕಿನ್ ಅಂದರೆ ಕುಂಬಳಕಾಯಿ, ಮ್ಯಾಂಗೋ. ಸೊ ಯಾವುದಾದ್ರೂ ಯೆಲ್ಲೋ ಕಲರ್ ಫುಡ್ ನಮಗೆ ತುಂಬ ಹೆಲ್ಪ್ಫುಲ್. ಮತ್ತು ಗ್ರೀನ್ಸ್, ಸೊಪ್ಪು, ನುಗ್ಗೆಕಾಯಿ ಸೊಪ್ಪು ಮತ್ತು ಎಲ್ಲ ಥರದ ಸೊಪ್ಪು. ಸೊ ಅದು ತುಂಬ ಇಂಪಾರ್ಟೆಂಟು. ಮೇನ್ ನಮಗೆ ಈಗ ಜಾಪನೀಸ್ ಎಲ್ಲ ಹೇಳ್ತಾರೆ ಈಟ್ ಅ ರೇನ್ಬೋ ಎವ್ರಿ ಡೇ ಅಂತ. ಅಂದರೆ ನೀವು ಮೇಕ್ ಯೋರ್ ಫುಡ್ ಕಲರ್ಫುಲ್. ಅಂದರೆ ಈಟ್ ವಾಟ್ ಯುವರ್ ಆನ್ಸೆಸ್ಟರ್ಸ್ ಈಟ್. ನಿಮ್ಮ ಪೇರೆಂಟ್ಸು ನಿಮ್ಮ ಪೇರೆಂಟ್ಸ್ ಎಲ್ಲ ತಾತ ಅಜ್ಜಿ ತಿಂದ್ರು ಅದು ತಿನ್ಕೊಂಡಿದ್ರೆ ನೀವು ಏನು ವರಿ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಅವರ ಇಂಡಿಯನ್, particularly South Indian food itself it's always a combination of everything. ನೀವು ಒಂದು ಹೋಳಿಗೆ ತಗೊಳ್ಳಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ತುಪ್ಪ ಹಾಕ್ಕೊಂತೀವಿ, ಬೇಳೆ ಇದೆ. ಸೊ ಆ ಥರ ನೀವು ಯಾವ್ದು ತಗೊಂಡ್ರು ಅವರ ಟ್ರೆಡಿಷನಲ್ ಫುಡ್ ಇಸ್ ವೆರಿ ಬ್ಯಾಲೆನ್ಸ್ಡ್. ಮ್ಯಾಮ್, ಮತ್ತೊಂದು ಕ್ವೆಶ್ಚನ್ ನಾನು ಕೇಳಬೇಕಿತ್ತು ನಿಮ್ಮನ್ನ. ಈ ವೈರಲ್ ವಿಡಿಯೋಸ್ಗಳ ಬಗ್ಗೆನೇ ನಾನು ಏನಕ್ಕೆ ಚೂಸ್ ಮಾಡ್ತಿದ್ದೀನಿ ಅಂದರೆ ಒಂದಷ್ಟು ಮೆಸೇಜ್ ಅದರಿಂದ ಹೊರಗೆ ಹೋಗ್ತಿದೆ. ವೆನ್ ವಿ ಕನ್ಸ್ಯೂಮ್ ಕೆಲವೊಂದ್ಸಲ ವಿ ಗೆಟ್ ಸ್ಕೇರ್ಡ್. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ಇನ್ ವಿಚ್ ಆ ವಿಡಿಯೋ ಮಾಡ್ತಿದ್ದವ್ರು ಹೇಳ್ತಿದ್ರು ದಟ್ ಕಾಜಲ್ ಅಂದರೆ ಕಾಡಿಗೆ ನಾವೇನು ಬಳಸ್ತಾ ಇದ್ದೀವಿ, ಆ ಲಿಡ್ ಮಾರ್ಜಿನ್ಗೆ ಏನು ಹಚ್ತೀವಿ ಅದು ಸಾಮಾನ್ಯವಾಗಿ ತೇವ ಇರುತ್ತೆ, ವೆಟ್ಟಿರುತ್ತೆ. ನಾವು ಹಚ್ಚಿದಾಗ ಕಾಡಿಗೆಯನ್ನು ಒಬ್ಸ್ಟ್ರಕ್ಟ್ ಮಾಡಿ ಆ ಗ್ಲ್ಯಾನ್ಸ್ಗಳು ಡ್ರೈ ಆಗಬಹುದು, ಒಳಗಡೆ ಇನ್ಫೆಕ್ಷನ್ಸ್ ಆಗಬಹುದು ಅಂತ. ಇಸ್ ಇಟ್ ಟ್ರೂ? ಅಂದರೆ ಈಗ ಕಾಡಿಗೆ ತಲಾಂತರದಿಂದ ಹಾಕ್ಕೊತಾ ಇದ್ದಾರೆ. ಎಷ್ಟೊಂದು ಜನ್ರೇಷನ್ಸಿಂದ ಈ ರಾಮಾಯಣ ಮಹಾಭಾರತ ಆ ಟೈಮಿಂದ ಹಾಕ್ತಾ ಇದ್ದಾರೆ. ಕಾಜಲಿಂದ ಏನೋ ಅಷ್ಟು ತೊಂದರೆ ಆಗಲ್ಲ, ಬಟ್ ಅದರದ್ದು ಕಂಟೆಂಟು. ಸೊ ನೀವು ಯಾವ ಕ್ವಾಲಿಟಿ ಕಾಜಲ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅಂದರೆ ನೀವು ಹೇಳಿದ ಥರ ಲಿಡ್ ಮಾರ್ಜಿನಲ್ ಗ್ಲ್ಯಾಂಡ್ಸ್ ಇದೆ, ಮತ್ತು ಕಣ್ಣು ನೀರು ಹೋಗೋಕ್ಕೂ ಒಂದು ಪೈಪ್ ಕೂಡ ಇದೆ. ಸೊ ಅದು ಬ್ಲಾಕ್ ಆಗ್ಬೋದು, ಮತ್ತು ಈ ಗ್ಲ್ಯಾಂಡ್ಸು ಇನ್ಫೆಕ್ಷನ್ಸ್ ಆಗ್ಬೋದು, ಅದೆಲ್ಲ ಇರುತ್ತೆ. ಆದರೆ ನೀವು ಅದನ್ನು ಹಚ್ಕೊಂಡು ರಾತ್ರಿ ಮಲ್ಗೋಕ್ಕೆ ಮುಂಚೆ ಕ್ಲೀನಾಗಿ ವೈಪ್ ಮಾಡಿ ತೊಳೆದು ಮಲ್ಕೊಂಡ್ರೆ, ಮತ್ತು ಒಳ್ಳೆ ಕ್ವಾಲಿಟಿದು ಲೈಕ್ ಅ ಗುಡ್ ಬ್ರ್ಯಾಂಡ್ ನ್ಯಾಚುರಲ್ ಆಸ್ ಮಚ್ ಎಸ್ ನ್ಯಾಚುರಲ್ ಬಳಸೋದ್ರಿಂದ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಮತ್ತು ರೆಸ್ಟ್ ಡೇಸ್ ಕೊಡಬೇಕು ಕಂಟಿನ್ಯೂಸ್. ಇವನ್ ಐ ಯೂಸ್, ಸೊ ಅಟ್ಲೀಸ್ಟ್ ವೀಕ್ಲಿ 1 or 2 days ಆಫ್ ಡೇ. ಮ್ಯಾಮ್, ಆಲ್ಸೋ ಕಟ್ಟ ಕಡೆಯದಾಗ ನಾನು ಕೇಳಬೇಕಾಗಿರೋದು, ನೀವು ಯು ಆರ್ ಎ ಸ್ಪೆಷಲಿಸ್ಟ್ ವೆನ್ ಇಟ್ ಕಮ್ಸ್ ಟು ಸ್ಕ್ವಿಂಟ್ ಐಸ್, ಅಂದರೆ ಅದನ್ನು ಟ್ರೀಟ್ ಮಾಡೋದ್ರಲ್ಲಿ ಯು ಆರ್ ಎ ಸ್ಪೆಷಲಿಸ್ಟ್ ಅಂತ. ಸೊ ಒಂದು ಕ್ವೆಶ್ಚನ್ ಇಸ್, ಸ್ಕ್ವಿಂಟ್ ಐಸ್ ನಾವು ಟ್ರೀಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಏನಾದರೂ ಇಶ್ಯೂಸ್ ಇರುತ್ತಾ, ಆರ್ ಆ ಪರ್ಸನ್ ಕ್ಯಾನ್ ಬಿ ನಾರ್ಮಲ್ ಆಸ್ ಎನಿ ಅದರ್ ಪರ್ಸನ್? ಅಂದರೆ ಈಗ ನೋಡಿ, ನಮಗೆ ಈಗ 2 ಕಣ್ಣಿದೆ ಅಂದರೆ ಒಂದು ಯೂಸ್ ಇದ್ದೇ ಇರುತ್ತೆ ಅಲ್ವಾ. ಅಂದರೆ ನಮಗೆ ಈಗ 1 ನೋಸ್ ಇದೆ, 1 ಬಾಯ್ ಇದೆ, ಬಟ್ 2 ಕಣ್ಣು ಇರೋದ್ರಿಂದ ದ ಬಿಗ್ಗೆಸ್ಟ್ ಯೂಸ್ ನಮಗೆ 2 ಕಣ್ಣು ಇರೋದು ಒಂದು ಡೆಪ್ತ್ ಪರ್ಸೆಪ್ಷನ್ನು. ಅಂದರೆ ಜನರಲಿ ನಾವು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್. ನಮಗದು ಈ ಒಂದು ಕಾಫಿ ಟೇಪ್ ನಾನು ಇಲ್ಲಿ ಇಡಬೇಕು ಅಂದರೆ ನನಗೆ ಅಳತೆ ಗೊತ್ತಾಗಬೇಕಲ್ವ, ನಾನು ಈ ಲೆವೆಲ್ಗೆ ಇಡ್ತಾ ಇದ್ದೀನಿ, ನಾನು ಸ್ಟೆಪ್ಸ್ ಇಳಿಬೇಕಾದ್ರೆ ಕಾಲು ಕೆಳಗೆ ಇಡ್ತಾ ಇದ್ದೀನಿ. ನಿಮಗೆ ಅನುಭವ ಆಗಿರ್ಬೋದು, ಕತ್ಲೆಯಲ್ಲಿ ಇಳಿಬೇಕಾದ್ರೆ ಸ್ಟೆಪ್ ಕೆಳಗಿದೆ ಅಂತ ಅಂದ್ಕೊಂಡು ನೀವು ಇಡ್ತೀರಾ, ತಕ್ಷಣ ಹಿಂಗೆ ಹೋಗ್ತೀರಾ, ಇಲ್ಲ ಮೇಲೆ ಇಡ್ತೀರಾ. ಸೊ ನಮಗೆ 2 ಕಣ್ಣು ಇರೋದ್ರಿಂದ ನಮಗೆ ಮೇನ್ ಅಡ್ವಾಂಟೇಜು ಡೆಪ್ತ್ ಪರ್ಸೆಪ್ಷನ್. ಸೊ ಅದು ನಮಗೆ ಏನಾಗುತ್ತೆ, ನಿಮಗೆ ಮೆಲ್ಗಣ್ಣಿರೋದ್ರಿಂದ ದೃಷ್ಟಿಗೆ ಇನ್ನೊಂದು ಕಣ್ಣಿಂದ ಎಲ್ಲ ಕಾಣ್ತಾ ಇರುತ್ತೆ, ಆದರೆ ಈ ಡೆಪ್ತ್ ಪರ್ಸೆಪ್ಷನ್ ಅದು ಆಲ್ಟರ್ ಆಗುತ್ತೆ. ಅದರಿಂದ ನಾವು ಮೆಲ್ಗಣ್ಣನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು.
ಒಂದು ದೃಷ್ಟಿ ವಿಷಯಕ್ಕೆ, ಇನ್ನೊಂದು ನಾನು ಮುಂಚೆ ಹೇಳಿದ ಥರ ಒಂದೊಂದು ನ್ಯೂರಲಾಜಿಕಲ್ ಪ್ರಾಬ್ಲಮ್ಗಳು ಮೆಲ್ಗಣ್ ಥರ ಕಾಣಿಸ್ಕೋಬೋದು. ಮತ್ತು ಒಂದೊಂದು ಕಣ್ಣಿಗೆ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಕೂಡ ಬರುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಸಣ್ಣ ಮಕ್ಕಳಲ್ಲಿ ಕಣ್ಣಿನ ಕ್ಯಾನ್ಸರ್ ಬರುತ್ತೆ, ಅದು ಕೂಡ ಮೆಲ್ಗಣ್ಣಿನ ಥರ ಕಾಣಿಸುತ್ತೆ. ಸೊ ಹಂಗಾಗಿ ತುಂಬ ಚಿಕ್ಕ ಮಕ್ಕಳಲ್ಲಿ ಒಂದ್ಸತಿ ತೋರಿಸ್ಬಿಡಿ ಡಾಕ್ಟರ್ಗೆ. ಅವರು ಚೆಕ್ ಮಾಡಿಬಿಟ್ಟು ನಿಮ್ಮ ಕಣ್ಣೆಲ್ಲ ಚೆನ್ನಾಗಿದೆ, ಬರೀ ಮೆಲ್ಗಣ್ಣು, ಕನ್ನಡಕದ ತೊಂದರೆ ಇರ್ಬೋದು, ಸೊ ಅವಾಗ ಗ್ಲಾಸಸ್ ಕೊಡ್ತೀವಿ. ಸೊ ಅದನ್ನು ಅವರು ನೋಡಿ ಅಪ್ರೋಪ್ರಿಯೇಟ್ ಏಜಲ್ಲಿ ಸರ್ಜರಿ ಬೇಕಾಗ್ಬೋದು, ಒಬ್ಬೊಬ್ಬರಿಗೆ ಕನ್ನಡಕದಲ್ಲೇ ಕ್ಯೂರ್ ಆಗ್ಬೋದು, ಅದನ್ನು ಅವರು ನೋಡಿ ಹೇಳ್ತಾರೆ. ಬಟ್ ಒನ್ ವಿಸಿಟ್ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು. ಯಾಕೆಂದರೆ ಯಾವ ಕಾರಣದಿಂದ ನಿಮಗೆ ಈ ಮೆಲ್ಗಣ್ಣು ಬಂದಿದೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬರೀ ಸ್ಕ್ವಿಂಟ್ ಐಸ್ ಡೆಪ್ತ್ ಪರ್ಸೆಪ್ಷನ್ಗೆ ಹೇಗೆ ಅದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ. ಒಂದು, ಕ್ಯಾನ್ ಇಟ್ ಬಿ ಕರೆಕ್ಟೆಡ್ ಕಂಪ್ಲೀಟ್ಲಿ? ಎರಡನೇದು, ಅದು ಕರೆಕ್ಷನ್ ಆದಮೇಲೆ ನಮ್ಮ ಡೆಪ್ತ್ ಪರ್ಸೆಪ್ಷನ್ ಸರಿ ಹೋಗುತ್ತಾ? ಇದು ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಡೆಪ್ತ್ ಪರ್ಸೆಪ್ಷನ್ ನಾನು ನಿಮಗೆ ಮೊದಲೇ ಹೇಳಿದ ಥರ 0 to 6 years ಏನಿದೆಯೋ ಅದು ತುಂಬ ಇಂಪಾರ್ಟೆಂಟು. ಸೊ ಯಾವಾಗ ನಾವು ಈ ಕರೆಕ್ಷನ್ಸು, ಅಂದರೆ ನಾನು ಡೆಪ್ತ್ ಪರ್ಸೆಪ್ಷನ್ ಅಂದರೆ ಫೈನ್ ಡೆಪ್ತ್, ಗ್ರಾಸ್ ಆಗಿ ಸ್ಟೆಪ್ಸ್ ಇಳಿಯೋದು ಹತ್ತೋದು ಅದೆಲ್ಲ ಎಲ್ಲರಿಗೂ ಸ್ಕ್ವಿಂಟ್ ಇರೋರು ಮಾಡ್ತಾ ಇದ್ದಾರೆ, ಅಂದರೆ ಅವರು ಅದೇ ಥರನೇ ಮಾಡ್ತಾ ಇದ್ದಾರೆ. ಬಟ್ ಪೈಲಟ್ ಆಗಬೇಕು, ನಾನು ಸರ್ಜನ್ ಆಗಬೇಕು, ಆ ಥರದವ್ರಿಗೆ, ಮತ್ತು ಈಗ ಕಾಮನಿಗೆ ಅನಿಮೇಷನ್ ಎಲ್ಲ ಹೋಗೋರು, 3D ವಿಷನ್, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಕ್ವಿಂಟ್ ಐಸು ಸುಮಾರು ನಾವು ಈಸಿಲಿ ಅದನ್ನು ಕರೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ 95% ವರ್ಗನು ತುಂಬ ಚೆನ್ನಾಗಿ ಕರೆಕ್ಷನ್ ಮಾಡಿಸ್ಕೊಂಡ್ರೆ ಉತ್ತಮ ಅಂತ ಏನಿಲ್ಲ. ಅಂದರೆ ಸರ್ಜರಿ ಆದಷ್ಟು ಬೇಗ ಮಾಡಿದಷ್ಟು ಒಳ್ಳೇದೆ. ಬಟ್ ಒಂದೊಂದು ಮೆಲ್ಗಣ್ಣಿಗೆ ಲೇಟಾಗಿ ಮಾಡ್ತೀವಿ, ಒಂದೊಂದು ನಾವು ಈವನ್ 2 years ಒಳಗನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. 6 ವರ್ಷದ ಒಳಗಡೆ ನಾವು ಏನು ಮಾಡಿದ್ರೂ ಅದು ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಬೆನಿಫಿಷಿಯಲ್. ಸೊ ಆದರೆ ಏನು ಏಜ್ ಲಿಮಿಟ್ ಅಂತ ಏನಿಲ್ಲ. ಒಬ್ಬೊಬ್ರು ಪೊರೆ ಆಪ್ರೇಷನ್ ಮಾಡಿಸ್ಕೊಳ್ಳೋ ಟೈಮಲ್ಲೂ ಮಾಡಿಸ್ಕೊಂಡಿರೋರು ಇದ್ದಾರೆ. ಒಬ್ಬರು ಸ್ಕೂಲ್ ಟೀಚರ್ ಇದ್ರು, ಅವ್ರು ಪೊರೆ ಆಪ್ರೇಷನಿಗೆ ಬಂದಿದ್ರು, ಅವ್ರಿಗೆ ಅವಾಗ ಗೊತ್ತಾಯ್ತು ಮೆಲ್ಗಣ್ಣು ಕರೆಕ್ಟ್ ಮಾಡ್ಬೋದು ಅಂತ. ಅವ್ರು ಹೇಳಿದ್ರೆ ನಾನು ಒಂದಿನ ಇದ್ರೂ ಪರವಾಗಿಲ್ಲ, ನಾನು ಒನ್ ಡೇ ಅಟ್ಲೀಸ್ಟ್ ನನ್ನ ಕಣ್ಣು ಸ್ಟ್ರೇಟ್ ಆಗಿರಬೇಕು ನನಗೆ. ಯಾಕೆಂದರೆ ಇಟ್ಸ್ ಆಲ್ಸೋ ಎ ಸೈಕಲಾಜಿಕಲ್ ಪ್ರಾಬ್ಲಮ್. ಅದು ಯಾರಿಗಿದೆ ಅವ್ರಿಗಷ್ಟೇ ಗೊತ್ತು. ಬೇರೆಯವರು ಅವ್ರಿಗೆ ಎಷ್ಟು ಆಡ್ಕೊಂಡಿರ್ತಾರೆ, ಅವ್ರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಈ ಕಾಸ್ಮೆಟಿಕ್ ಪಾರ್ಟ್ ಒಂದು, ಬಟ್ ಅದ್ರ ಜೊತೆಗೆ ನಮಗೆ ಹ್ಯೂಜ್ ವಿಷನ್ ಮತ್ತು ಬ್ರೈನ್ಗೆ ಆ ಕನೆಕ್ಷನ್ನು ನಮಗೆ ದೇವ್ರು ಕೊಟ್ಟರೆ ಎರಡನ್ನೂ ಬೆಳೆಸೋದು ಇಂಪಾರ್ಟೆಂಟ್. ನಮ್ಮ ಸರ್ಜರೀಸ್ ಅಂತ ಮಾತಾಡ್ತಾ ಇಸ್ ದೇರ್ ಎ ಸರ್ಜರಿ ವೇರ್ ಆಫ್ಥಮಾಲಜಿಸ್ಟ್ ಪ್ರೆಸೆನ್ಸು ಬೇಕು, ನ್ಯೂರೋಸರ್ಜನ್ ಪ್ರೆಸೆನ್ಸು ಬೇಕು ಅನ್ನೋಂಥ ಸರ್ಜರೀಸ್ ಯಾವುದಾದ್ರೂ ಇದೆಯಾ? ಸಾಕಷ್ಟಿದ್ದಾವೆ. ಮುಂಚೆನೇ ಹೇಳಿದ ಹಾಗೆ ಕಣ್ಣು ಮಿದುಳಿನ ಒಂದು ಅಂಗ. ಸೊ ಎಷ್ಟೊಂದು ಕಡೆಗಳಲ್ಲಿ ಏನಾಗುತ್ತೆ ಅಂದರೆ ಮಿದುಳಲ್ಲಿರ್ತಕ್ಕಂಥ ಗೆಡ್ಡೆ ಆಗಿರ್ಬೋದು, ಅಥವಾ ಮಿದುಳಿನ ಒಂದು ರಕ್ತ ಸಂಚಾರದ ತೊಂದರೆ ಆಗಿರ್ಬೋದು, ಅದು ಕಣ್ಣಿನ ನರದ ಮುಖಾಂತರ ಕಣ್ಣಿನ ಒಂದು ಕಣ್ಗುಡ್ಡೆ ಹಿಂದ್ಗಡೆ ಯಾವ ಜಾಗ ಇದೆ ಅದಕ್ಕೆ ಕೂಡ ಬಂದಿರಂಥ ಇತ್ತು. ಆ್ಯಕ್ಚುಲಾಗಿ ನಾವು ಒಂದು 2 ವಾರದ ಹಿಂದೆ ನಾನು ಮೇಡಮ್ ಇದೇ ಮಾತಾಡ್ತಾ ಇದ್ವಿ. ಸೊ ಮಿದುಳು ಒಳಗಡೆ ಆಪರೇಷನ್ ಮಾಡ್ತಾ ಆ ಭಾಗನ ನಾವು ಎಷ್ಟು ಮಟ್ಟಕ್ಕೆ ಸರಿ ಮಾಡ್ತೀವೋ, ಸಾಕಷ್ಟು ಸಲ ಮೇಡಮನ್ನ ಕರೆದು ಕಣ್ಣಿನ ಗುಡ್ಡೆ ಹಿಂದ್ಗಡೆ ಇರ್ತಕ್ಕಂಥ ತೊಂದರೆನ ನೀವು ನೋಡ್ಕೊಳ್ಳಿ, ಯಾಕೆಂತಂದರೆ ಏನು ತೊಂದರೆ ಇದೆ ಅದು 90%, 95% ಚೆನ್ನಾಗಾಗಲಿ, ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ. ಸೊ ಸಾಕಷ್ಟು ಸರ್ಜರಿಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋವಂಥದ್ದು ಇದೆ. ಯಾಕೆಂತಂದರೆ ಕಣ್ಣು ಹಾಗೂ ಮಿದುಳಿನ ಮಧ್ಯ ಇರ್ತಕ್ಕಂಥ ಅಂತರ ತುಂಬ ಕಮ್ಮಿ, ಎರಡೂ ಆಲ್ಮೋಸ್ಟ್ ಒಂದೇ. ನಾವು ಮೆಡಿಕಲ್ ಸ್ಕೂಲಲ್ಲಿ ಓದಬೇಕಾದ್ರೆ ಅಥವಾ ಈ ಭ್ರೂಣ ಹೇಗೆ ಬೆಳವಣಿಗೆ ಆಗುತ್ತೆ ಹೊಟ್ಟೆ ಒಳಗೆ ಅಂತ ನೋಡ್ಬೇಕಾದ್ರೆ ಮಿದುಳಿನ ಒಂದು ಭಾಗ ಹೊರಗಡೆ ಬಂದು ಅದು ಕಣ್ಣಾಗೋದು. ಸೊ ಹಾಗಾಗಿ ಮಿದುಳು ಅಂತಕ್ಕಂಥದ್ದು ಕಣ್ಣು ಅಂತಕ್ಕಂಥದ್ದು ಒಂದೇ ಅಂಗದ 2 ಭಾಗಗಳು, ಬೇರೆ ಬೇರೆ ಕೆಲಸ ಮಾಡೋವಂಥದ್ದು. ಸೊ ಸಾಕಷ್ಟು ಕಡೆ ಕಣ್ಣಿನ ಡಾಕ್ಟ್ರು ಹಾಗೂ ಮಿದುಳಿನ ಡಾಕ್ಟ್ರು ಒಂದೇ ಕಾಯಿಲೆಗೆ ಒಟ್ಟಿಗೆ ಆಪರೇಷನ್ ಮಾಡುವಂಥ ನಿದರ್ಶನಗಳು ಸಾಕಷ್ಟಿದ್ದಾವೆ. ಓಕೆ, ಬಿಕಾಸ್ ಬ್ರೈನ್, ನೆಕ್ ಆ್ಯಂಡ್ ಸ್ಪೈನ್ ಇವಿಷ್ಟು ಒಬ್ಬ ನ್ಯೂರೋಸರ್ಜನ್ ಅಂಡರ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಎಪಿಸೋಡಲ್ಲಿ. ಸೊ ಆಬ್ವಿಯಸ್ಲಿ ಬ್ರೈನ್, ನೆಕ್ ಆ್ಯಂಡ್ ಸ್ಪೈನ್ ಅಂದಾಗ ಐಸ್ ಆರ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್. ನೀವು ಅದನ್ನೂ ಮಾಡಬಹುದಾ ಅನ್ನೋದು ನನ್ನ ಪ್ರಶ್ನೆ, ಅಥವಾ ಡು ಯು ಥಿಂಕ್ ಕಣ್ಣಿಗೆ ಒಬ್ರು ಎಕ್ಸ್ಪರ್ಟ್ ಇರೋದ್ರಿಂದ ಅವ್ರ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ? ಕಣ್ಣಿನ ಆಪರೇಷನ್ ಹಾಗೂ ಕಣ್ಣಿನ ಸುತ್ತಮುತ್ತಲಿರೋ ಆಪರೇಷನ್ಗೆ ವಿ ಆಲ್ವೇಸ್ ಪ್ರಿಫರ್ ದಟ್ ಎನ್ ಎಕ್ಸ್ಪರ್ಟ್ ಡೀಲ್ಸ್. ಎಲ್ಲ ಆಪರೇಷನ್ನು ಒಬ್ಬರೇ ಮಾಡೋದಕ್ಕಾಗಲ್ಲ, ಅಷ್ಟು ಎಕ್ಸ್ಪರ್ಟೀಸನ್ನು ಒಬ್ಬರ ತಲೆ ಮೇಲೆ ಹೊತ್ಕೊಳ್ಳೋದು ತುಂಬ ಸ್ಟ್ರೆಸ್ಫುಲ್ ಆಗು ಕೂಡ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿರೋರು ಹಾಗೂ ಆ ಒಂದು ಪರ್ಟಿಕ್ಯುಲರ್ ಸರ್ಜರಿನ ನಮಗಿಂತ ಚೆನ್ನಾಗಿ ಮಾಡೋರು ಖಂಡಿತ ಇರ್ತಾರೆ. ಒಂದು ಬ್ರಾಡ್ ವ್ಯೂ ಏನಂತಂದರೆ ಸರ್ಜನಿಗೆ ಬೇಕಾಗಿರೋ ಅತ್ಯಂತ ಮುಖ್ಯವಾದ ಒಂದು ಗುಣ ಅಂತಂದರೆ ಹ್ಯುಮಿಲಿಟಿ. ಫಸ್ಟು ನಾನು ದೇಹನ ರೆಸ್ಪೆಕ್ಟ್ ಮಾಡಬೇಕು, ದೇಹಕ್ಕಿರೋ ತೊಂದರೆಯನ್ನು ರೆಸ್ಪೆಕ್ಟ್ ಮಾಡಬೇಕು, ಹಾಗೂ
ನಾನು ಮಾಡ್ತಾ ಇರೋ ಪ್ರಯತ್ನ ಅದನ್ನು ಸರಿ ಮಾಡೋದಕ್ಕೆ ಒಂದು ಪ್ರಯತ್ನ ಅಷ್ಟೇ. ನನ್ನ ಕೈಲೆಲ್ಲ ಸರಿ ಮಾಡೋಕ್ಕಾಗತ್ತೆ, ನಾನು ಪೂರ್ತಿ ತೆಗಿತೀನಿ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನನ್ನ ಟ್ರೈನಿಂಗು, ನನ್ನ ಎಕ್ಸ್ಪರ್ಟೀಸ್ ಎಲ್ಲಿದೆ, ಅದು ಎಲ್ಲಿ ಮುಗಿಯುತ್ತೆ, ಹಾಗೂ ಇನ್ನೊಬ್ಬರ ಎಕ್ಸ್ಪರ್ಟೀಸ್ ಎಲ್ಲಿ ಶುರು ಆಗುತ್ತೆ, ಅದನ್ನು ಟೀಮ್ ವರ್ಕ್ ಆಗಿ ಇಟ್ಕೊಂಡು ಮಾಡಬೇಕು. ಇದಕ್ಕೆ ಒಂದು ಫಿಲಮಲ್ಲಿ ಒಂದು ಇದಿದೆ, ಯಾವ ಫಿಲಮ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಏನಂತಾನೆ ಅಂತಂದರೆ, ಒಬ್ಬ ಜೀನಿಯಸ್ ಯಾರು ಅಂತಂದರೆ, ಗಿಫ್ಟ್ ಆಫ್ ಎ ಜೀನಿಯಸ್ ಇಸ್ ಟು ನೋ ವೆನ್ ಟು ಸ್ಟಾಪ್. So a surgeon should also know where his area ends and somebody's area begins. And ಪೇಷಂಟ್ಗಳಿಂದ ಒಳ್ಳೇದಾಗಂಗಿತ್ತು ಅಂತಂದರೆ ಆಲ್ವೇಸ್ ಬೆಟರ್. ಸೊ ವೆಲ್ ಸೆಟ್, ಸೊ ಇನ್ಸೈಟ್ಫುಲ್ ನಮ್ಮ ಡಿಸ್ಕಷನ್. ಡಾಕ್ಟರ್ ಶ್ರೀಧರ್ ಬದ್ರಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ನ ಇನ್ವೈಟ್ ಮಾಡಿದ್ದಕ್ಕೆ. ಲಾಸ್ಟ್ ಫ್ಯೂ ಎಪಿಸೋಡ್ಸ್ ತುಂಬ ಇನ್ಸೈಟ್ಫುಲ್ ಆಗಿತ್ತು. ಎಷ್ಟೊಂದು ತಿಳ್ಕೊಂಡ್ವಿ ಒಂದು. ಆಮೇಲೆ ಕಣ್ಣಿನ ಸಮಸ್ಯೆ ಯಾವಾಗಲೂ ನೀಡ್ ನಾಟ್ ಬಿ ಜಸ್ಟ್ ಕಣ್ಣಿನ ಸಮಸ್ಯೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಸೊ ಯಾರಿಗೂ ಏನು ತೀರಾ ವಿಪರೀತವಾಗಿ ಆಗೋದು ಬೇಡ, ಬಟ್ ವಿಪರೀತವಾಗಿ ಆಗೋದನ್ನು ತಪ್ಪಿಸೋದಕ್ಕೆ ನಾವು ಏನೇನು ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ ಲಾಸ್ಟ್ ಫ್ಯೂ ಎಪಿಸೋಡ್ಸಲ್ಲಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಮೇಡಮಿಗೂ ಅಷ್ಟೇ, ನಮ್ಮ ತುಂಬ ಹೃದಯ ಧನ್ಯವಾದ. ನಿಮಗೆ ಥ್ಯಾಂಕ್ ಯು ಮೇಡಮ್. ಎಷ್ಟೊಂದು ವಿಷಯ ನಮಗೆ ಹಾಗೂ ಎಲ್ಲ ವೀಕ್ಷಕರಿಗೆ ತಲುಪಿಸಿರೋದಕ್ಕೆ, ಹಾಗೂ ಕಣ್ಣಿನ ಆರೋಗ್ಯನ ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋಬೋದು, ಕಣ್ಣನ್ನು ಚೆನ್ನಾಗಿ ಕಾಪಾಡಿಕೊಂಡು ಅದರಿಂದ ನಮ್ಮ ಓವರಾಲ್ ಆರೋಗ್ಯನ ಎಷ್ಟು ಚೆನ್ನಾಗಿ ಇದು ಮಾಡ್ಬೋದು ಅಂತ ಹೇಳಿದ್ದಕ್ಕೆ, ಹಾಗೂ ಇನ್ನೂ ಮುಂದಿನ ಧಾರಾವಾಹಿಗಳಲ್ಲಿ ಎಲ್ಲರೂ ಮೇಡಮ್ ಇನ್ನೂ ಕರೆದು ಇನ್ನೂ ಇನ್ಸೈಟ್ಫುಲ್ ಆಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ. ಸೊ ಈಗಲೇ ವಿಲ್ ಇನ್ವೈಟ್ ಮೇಡಮ್ ಫಾರ್ ಫರ್ದರ್ ಎಪಿಸೋಡ್ಸ್. ನಾವು ಎಷ್ಟು ಡ್ರಾಮ್ಯಾಟಿಕ್ ಆಗಿ ವಿತ್ ಫನ್ ಎಲ್ಲ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ ಅಂದರೆ ಸರ್ ಇದನ್ನ ಧಾರಾವಾಹಿಗೆ ಆಕ್ಚುಲಿ ಯಾಕೆ ಅಂತಂದ್ರೆ ಧಾರಾವಾಹಿ ಅಂತಾದ್ರೂ 4 ಜನ ನೋಡ್ತಾರೆ, ಇಲ್ಲ ಅಂತಂದ್ರೆ ನೋಡೋದೇ ಇಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ವಿ ಪ್ಯಾಕೇಜ್ ಇಟ್ ಬೆಟರ್. ಇದರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆದರೆ ಇಟ್ ಸರ್ವ್ಸ್ ಅವರ್ ಪರ್ಪಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.